ಇಯರ್ಸ್ ಆಯಿತು. ಅಲ್ಲಿ ನಮ್ಮ ನೂರಲ್ಲಿ ಬದುಕ್ಸೋಕ್ಕಾಗಲ್ಲ ಅಂತೇಳಿ ಆಚೆ ಬಂದು ನಮ್ಮ ಅಣ್ಣ ಬದುಕಿಸಿದ್ದಾನೆ ಚಿಕ್ಕಬಳ್ಳಾಪುರದ. ನಾನು ಅವನು ಇರೋ ಧೈರ್ಯದಿಂದ ನಾನು ಆಚೆ ಬಂದು ಬದುಕಿದ್ದೀನಿ. ಇವಾಗ ಅವನು ಇಲ್ಲ, ಅವನು ಕಳ್ಕೊಂಡಿದ್ದೀನಿ ಅಂದರೆ ನನಗೆ ಯಾರು ನಮ್ಮಮ್ಮನಿಗೆ BP ಇದೆ, ನನ್ನ ತಮ್ಮ ಇದೆ, ನಮ್ಮಮ್ಮ ಅವ್ರಿಗೆ ಏನಾದರೂ ಆದರೆ ನಮ್ಮ ತಮ್ಮ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನು ಮಾಡೋದು ಇವಾಗ? ಈ ಥರ ಅವ್ರ ತಮ್ಮನೇ ಸಾಯಿಸಿದ್ದಾನೆ ಅಂತಂದರೆ ಅವರಪ್ಪ ಫುಲ್ ಕುಡ್ಕ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರಪ್ಪ ಫುಲ್ ಕುಡ್ಕ. ಅವರಮ್ಮ ಆಯಿತಾ ನಮ್ಮ ಕಂಪ್ನಿಯಲ್ಲೇ ಕೆಲ್ಸಕ್ಕೆ ಬರ್ತಾಳೆ. ನನ್ನ ಹೆಂಗೆ ನೋಡ್ತಾಳಂದರೆ ಬೇರೆ ಹುಡುಗರ ಕೈಯಲ್ಲಿ ಏನಾದರೂ ಮಾಡ್ಸೋಣ ಅನ್ನೋ ಥರ ರೇಂಜ್ಗೆ ನೋಡ್ತಾಳೆ ಅವರಮ್ಮ. ನನ್ನ ದ್ವೇಷ ಅದೇ ಹೇಳ್ತಿಲ್ವಾ, ನನ್ನ ಮಗಳನ್ನ ಹಿಂಗೆ ಕಳಿಸಿದಾರಲ್ಲ. ಯಾಕಂದರೆ ನಮ್ಮದು ಇಂಟರ್ ಕ್ಯಾಸ್ಟು, ಅವ್ರದ್ದು ST ನಾಯಕರು, ನಾವು SC ಇರೋದನ್ನ ಹೇಳ್ತಾ ಇದ್ದೀನಿ, SC. ಅವರು ಈ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಇವ್ನಿಗೇನಾದರೂ ಮಾಡಬೇಕು ಅಂತ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದಾರೆ. ಮತ್ತು ನಮ್ಮ ಅಣ್ಣ ಬೇರೆಯವ್ರನ್ನ ಯಾರನ್ನೋ ಇವಾಗ ಹೇಳಿದ್ನಲ್ವ, ಕೊರಿಯರ್ನೇ ಎಲ್ಲ ಇದು ಮಾಡ್ಕೊಂಡಿದ್ದಾನೆ ಅಂತ ಎಲ್ಲ ಅವ್ನು ಪ್ರೂಫ್ ಎಲ್ಲ ತೋರಿಸ್ತಿದ್ದ, ಸ್ಕ್ರೀನ್ಶಾಟ್ ಎಲ್ಲ ನೋಡು ಅಂತ. ಆದರೂ ಅವಳು ನಂಬಿಲ್ಲ. ಅವಳು ಏನು ಮಾಡೋಳು, 2 o'clock ಬೇರೆಯವ್ರ ಜೊತೆ ಮಾತಾಡೋಳು. ಯಾರು ಅಂತಂದರೆ ನನ್ನ ತಲೆನೋವ್ತೈತೆ, ನನ್ನ ಹತ್ರ ಮಾತಾಡಬೇಡ ಅಂತ ಹೇಳೋಳು. ಮತ್ತು ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಭಾವ ಆಗಬೇಕಲ್ಲ, ಭಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ, ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಅವನೊಬ್ಬನೇ ಹೋಗ್ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವನೊಬ್ಬನೇ ಇದ್ದಾನೆ, ಏನಾಯಿತು ಅಂತ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಆಯಿತು. ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಪ್ಪರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಡೆತ್ ಆಗಿದ್ದಾನೆ ಅಂತ. ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು ಡೆತ್ ಆಗಿದ್ದಾರೆ ಅಂತ.